ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಲೇಟ್ ನೈಟ್ ಏನು ಥಾಟ್ಸ್ ಬರುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಇಂದುವರೆಗೂ ನೋಡಿ. ಮತ್ತೆ ಇದೊಂದು ಲವ್ ರೀಡಿಂಗ್ ಆಗಿರುತ್ತೆ, ಓಕೆನಾ? ಸೊ ನೋಡುವ, ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡುವಾಗ, ಸಪೋಸ್ ಅವ್ರು ಏನಾದ್ರು ಲೇಟ್ ನೈಟ್ ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಯಾವ ಎಲ್ಲ ಒಂದು ಯೋಚನೆಗಳು ತಲೆಗೆ ಬರುತ್ತೆ ಅಂತ ಹೇಳಿ ನೋಡುವ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಯಾರಿಗೆಲ್ಲ ಆಕಾಶಿಕ್ ಓಕೆ ಕಲ್ತ್ಕೋಬೇಕಂತ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇದೆ, ಮತ್ತೆ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಪರ್ಸನ್ ನೆನಪಿಸ್ಕೊಂಡು ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಕಾರ್ಡ್ ಶಫಲ್ ಮಾಡುವಾಗ್ಲೂ ಒಂದು ಕಾರ್ಡು ಪಾಪಪ್ ಆಗಿ ಕೆಳಗಡೆ ಬಿದ್ದಿದೆ. ಇನ್ನು ನಾವು ಒಂದು 4 ಕಾರ್ಡ್ಸ್ ತೆಗೆಯೋಣ. ಯೂಶಲಿ ನಾನು 5 ಕಾರ್ಡ್ಸ್ ತೆಗಿತೀನಿ. ನೋಡೋಣ ಇವತ್ತಿನ ರೀಡಿಂಗ್ ಅಲ್ಲಿ ಏನೆಲ್ಲ ಬರ್ಬೋದು, ನಿಮ್ಮ ವ್ಯಕ್ತಿ ಲೇಟ್ ನೈಟ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿರ್ಬೋದು ಅಂತ ಹೇಳಿ, ಓಕೆನಾ? ಸೊ ನೋಡುವ ಏನೆಲ್ಲ ಬರುತ್ತೆ ಅಂತ. ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಅಂಡ್ ಇದು ಮೊದಲನೇ ಕಾರ್ಡು ಪಾಪಪ್ ಆಗಿ ಬಿದ್ದಿದ್ದು ಸ್ಟಾರ್ ಬಂದಿದೆ. ಓಕೆ, ಇಲ್ಲಿ ನೋಡ್ಬೋದು ಸ್ಟಾರ್ ಕಾರ್ಡ್ ಬಂದಿದೆ. ಇನ್ನು ನೋಡುವ ಸೆಕೆಂಡ್ ಏನ್ ಬರುತ್ತೆ ಅಂತ ಹೇಳಿ. ಸೆಕೆಂಡ್ ಓಕೆ 9 ಆಫ್ ವಾಂಡ್ಸ್ ಬಂದಿದೆ. ಥರ್ಡ್ ನಮಗೆ 5 ಆಫ್ ಕಪ್ಸ್ ಬಂದಿದೆ. ಓಕೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. 10 ಆಫ್ ಸೋರ್ಡ್ಸ್ ಬಂದಿದೆ. ಓಕೆ, ತುಂಬಾನೇ ಮಿಸ್ಸಿಂಗ್ ಎನರ್ಜೀಸ್ ಕಾಣಿಸ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಕೂಡ ಬಂದಿದೆ. ಓಕೆ, ದಿ ಸ್ಟಾರ್ ಮೊದಲನೇ ಕಾರ್ಡು ದ ಸ್ಟಾರ್ ಬಂದಿದೆ. ಸೊ ಸ್ಟಾರ್ ಬಂದಿರೋದ್ರಿಂದ ನಿಮ್ಮನ್ನ ಯಾವಾಗೆಲ್ಲ ನೆನಪಿಸ್ಕೊಳ್ತಾರೆ, ಡೆಫಿನೆಟ್ಲಿ ಅವರು ನಿಮ್ಮನ್ನ ಒಂದು ಸ್ಟಾರ್ ತರನೇ ನೋಡ್ತಾ ಇದ್ದಾರೆ. ಒಂಥರ ನೋಡಿದ್ರೆ ನಿಮ್ಮನ್ನ ನೋಡಿದ್ರೇನೆ ಅವ್ರಿಗೆ ಎಲ್ಲಾದ್ರೂ ಲೈಕ್ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಏನಾದ್ರೂ ಇನ್ ಕೇಸ್ ನಿಮ್ಮನ್ನ ಅವ್ರು ನೋಡಿದ್ರು ಅನ್ಕೊಳ್ಳಿ, ಸೊ ನಿಮ್ಮನ್ನ ಒಂಥರ ಏನಪ್ಪಾ ಇವರು ಇಷ್ಟು ಸ್ಪೆಷಲ್ ಆಗಿದ್ದಾರೆ, ಒಂಥರ ಮೂವಿ ಆಕ್ಟರ್ಸ್ ತರ ಇದಾರಲ್ಲ, ಅಥವಾ ಏನ್ ಒಂದು ವಿಶೇಷ ಗುಣ ಇದೆ ಇವ್ರ ಹತ್ರ, ಏನ್ ಇಷ್ಟು ಅಟ್ರಾಕ್ಟ್ ಮಾಡ್ತಾರೆ ನನ್ನನ್ನ, ಏನಿರ್ಬೋದು, ಯಾಕೆ ಇವರು ಇಷ್ಟು ಚೆನ್ನಾಗಿದ್ದಾರೆ, ಇಷ್ಟು ಚೆನ್ನಾಗಿ ಹೆಂಗೆ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅವ್ರನ್ನವರು ಅಂತ ಹೇಳಿ ತುಂಬಾನೇ ನಿಮ್ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂಡ್ ಆಲ್ಸೋ ನಿಮ್ಮನ್ನ ನೋಡಿದಾಗೆಲ್ಲ ಅವ್ರಿಗೆ ಒಂದು ಈ ಸ್ಟಾರ್ಡಮ್ ಅಲ್ಲಿ ಇರ್ತಾರೆ ಗೊತ್ತಾ, ಹೈ ಪೀಕ್ ಅಲ್ಲಿ ಇರ್ತಾರಲ್ವಾ, ಸೊ ಆ ತರ ವ್ಯಕ್ತಿಗಳನ್ನ ನೋಡೋ ತರ ಆಗುತ್ತೆ. ಅಂಡ್ ನೋ ಡೌಟ್ಸ್ ಇದು ಮೇಜರ್ ಅರ್ಕಾನ ಕಾರ್ಡು. ಅದು ಇವತ್ತು ನೆನ್ನೆದು ಅಲ್ಲ, ನಿಮ್ಮನ್ನ ಯಾವಾಗ ನೋಡಿದ್ರು ಅವರು ಅದೇ ತರ ಎಕ್ಸ್ಪೀರಿಯನ್ಸ್ನೇ ಮಾಡ್ತಾರೆ. ನಿಮ್ಮನ್ನ ನೋಡಿದಾಗೆಲ್ಲ ಒಂಥರ ಸ್ಪೆಷಲ್ ಫೀಲಿಂಗ್ ಅವರಿಗೆ. ಅಂಡ್ ಆಲ್ಸೋ ಜೀವನದಲ್ಲಿ ನೀವ್ ಅನ್ಕೊಂಡಿದಷ್ಟು ಕೆಲ್ಸಗಳು ಆಗಿದೆ, ನಿಮ್ಮ ಕನ್ಸುಗಳು ನನ್ಸಾಗ್ತಾ ಇದೆ. ಆದಷ್ಟು ಬ್ಯಾಡ್ ಥಿಂಗ್ಸ್ ಗಳಿಂದ ನೀವು ದೂರ ಇದ್ದೀರಾ. ನಿಮ್ಮ ರಿಲೇಶನ್ಶಿಪ್ ಇನ್ ಕೇಸ್ ಬ್ರೇಕಪ್ ಆಗಿ ನೀವೇನಾದ್ರು ಸಪ್ರೇಷನ್ ಆಗಿ ಬೇರೆ ಮದ್ವೆ ಅದು ಇದು ಆಗಿದ್ರೆ, ಆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀರಾ, ನೀವು ಹೀಲಿಂಗ್ ಮಾಡ್ಕೋತಾ ಇದ್ದೀರಾ. ಒಂದು ಬ್ಯೂಟಿಫುಲ್ ಆಗಿರೋ ರಿಲೇಶನ್ಶಿಪ್ ಅಲ್ಲಿ ನೀವು ಇರೋದು ಎಲ್ಲ ಕಾಣಿಸ್ತಾ ಇದೆ. ತುಂಬಾ ಹೋಪ್ಸ್ ಇದೆ ನಿಮ್ಮ ಮೇಲೆ, ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾರೆ. ಅಂಡ್ ಆಲ್ಸೋ ಹೀಲಿಂಗ್ ಆಗ್ತಾ ಇದ್ದೀರಾ ನೀವು ಅನ್ನೋದು ಕೂಡ ಅಂತ ಅನ್ಕೋತಾ ಇದ್ದಾರೆ. ಎಷ್ಟೊಂದು ವಿಷಯಗಳನ್ನ ಫರ್ಗಿವ್ ಮಾಡಿದೀರಾ, ಸೊ ಹಂಗಾಗಿ ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಜೀವನನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ತುಂಬಾನೇ ಪ್ರೀತಿ ಇರೋದು, ನೀವ್ ಅಂದಾಗ ಸ್ವಲ್ಪ ಕಾಮ್ ಆಗೋದು, ಅವರು ತುಂಬಾ ಅಟ್ರಾಕ್ಷನ್ ಬರುವಂತದ್ದು. ಒಂದ್ 100 ಜನದಲ್ಲಿ ನೀವ್ ಇದ್ರು ಕೂಡ ಮೋಸ್ಟ್ಲಿ ನಿಮ್ಮನ್ನ ಕಂಡಿಡಿತಾರೆ ಅಂತ ಅನ್ಸುತ್ತೆ. ಬಿಕಾಸ್ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ, ಡ್ರೆಸ್ ಮಾಡ್ಕೊಳ್ಳೋದು, ಅಥವಾ ಏನೋ ಒಂದು ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು, ಬಟ್ಟೆ ಹಾಕೋ ರೀತಿ ಇರ್ಬೋದು, ತುಂಬಾನೇ ಯೂನಿಕ್ ಅನ್ಸುತ್ತೆ, ತುಂಬಾ ಡಿಫ್ರೆಂಟ್ ಅಂತ ಅನ್ಸುತ್ತೆ. ದೇವರಿಂದ ನೀವು ಬ್ಲೆಸ್ಡ್ ಅಂತ ಯಾವಾಗ್ಲೂ ಫೀಲ್ ಆಗ್ತಿರುತ್ತೆ ಅವ್ರಿಗೆ, ಓಕೆನಾ? ತುಂಬಾನೇ ಬ್ಲೆಸ್ಸಿಂಗ್ ಎನರ್ಜೀಸ್ ಜಾಸ್ತಿ ಕಾಣಿಸುತ್ತೆ ನಿಮ್ಮನ್ನ ನೋಡಿದಾಗ ಅವರಿಗೆ. ಅಂಡ್ ಆಲ್ಸೋ ತುಂಬಾ ಬೆಟರ್ ಆಗಿದೆ ನಿಮ್ಮನ್ನ ನೋಡಿದ್ರೆ, ಒಂಥರ ಅವ್ರಿಗೂ
ಏನೋ ಒಂದು ಮೋಟಿವೇಶನ್ ಬರುವಂತದ್ದು, ಬೆಟರ್ ಫ್ಯೂಚರ್ ಇರ್ಬೋದು ಇವ್ರದ್ದು, ತುಂಬಾ ಚೆನ್ನಾಗಿದೆ ಫ್ಯೂಚರ್ ಅಂತ ಹೇಳಿ ಯಾವಾಗ್ಲೂ ಫೀಲ್ ಆಗ್ತಿರತ್ತೆ. ಅಂಡ್ ಆಲ್ಸೋ ತುಂಬಾ ಡೀಪ್ ಕನೆಕ್ಷನ್ಸ್ ಇರೋದು ನಿಮ್ ಜೊತೆ ಕೂಡ ಅವ್ರಿಗೆ ಯಾವಾಗ್ಲೂ ಫೀಲ್ ಮಾಡ್ತಾರೆ. ತುಂಬಾ ಡೀಪ್ ಕನೆಕ್ಷನ್ ಇತ್ತಲ್ವಾ ನಮ್ಮಿಬ್ರದ್ದು ಅಂತ ಹೇಳಿ. ತುಂಬಾನೇ ಸ್ಟ್ರೆಂತ್ ಇದೆ, ತುಂಬಾ ಥಿಂಗ್ಸ್ ನ ಎಕ್ಸೆಪ್ಟ್ ಮಾಡ್ಕೊಂಡು ಪಾಸಿಟಿವ್ ವೇ ಅಲ್ಲಿ ತಗೊಂಡ್ ಹೋಗ್ತೀರಾ. ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ಚೆನ್ನಾಗಿ ಪ್ಲೆಸೆಂಟ್ ಆಗಿರ್ತೀರಾ. ಆತರ ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಪ್ಲೆಸೆಂಟ್ ಆಗಿರ್ತೀರಾ, ಕಾಮ್ ಆಗಿರ್ತೀರಾ ಅನ್ನೋದು ಒಂದು ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಏನು ಲಾಸ್ಟ್ ಅಲ್ಲಿ ಸೆಕೆಂಡ್ ಕಾರ್ಡು 9 ಆಫ್ ವಾಂಡ್ಸ್ ಬಂದಿದೆ. ಸೊ 9 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ವಾಚ್ ಮಾಡುವಂತದ್ದು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ನಿಮ್ ಸ್ಟೇಟಸ್ ಹಾಕಿದಾಗ ಅಥವಾ ಎಲ್ಲಾದ್ರೂ ನಿಮ್ಮನ್ನ ಫಾಲೋ ಮಾಡ್ತಿರೋದು ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಕದ್ದು ನೋಡ್ತಿರೋ ಅಂತದ್ದು ಇರ್ಬೋದು. ಈ ಎನರ್ಜೀಸ್ ಎಲ್ಲ ಕಾಣಿಸ್ತಾ ಇದೆ. ತುಂಬಾನೇ ಒಂಥರ ವಾಚಬಲ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಮೇ ಬಿ ಪಾಸ್ಟ್ ಅಲ್ಲಿ ಅವ್ರಿಗೂ ನಿಮ್ಮ ಮಧ್ಯೆ ಏನಾದ್ರು ವ್ಯತ್ಯಾಸಗಳಾಗಿ ಬ್ರೇಕಪ್ಸ್ ಏನಾದ್ರು ಆಗಿದ್ರೆ ಅದ್ರ ಬಗ್ಗೆ ಕೊರ್ಗಿದೆ ಅವ್ರಿಗೆ. ಪ್ರೀತಿಯ ಒಂದು ಕಳ್ಕೊಂಡಿರೋಂತ ಕೊರ್ಗಿದೆ, ತುಂಬಾ ಜಾಸ್ತಿ ಬೇಜಾರಲ್ಲಿ ಕೂಡ ಇದ್ದಾರೆ. ತುಂಬಾ ಪಾಸ್ಟ್ ಅಲ್ಲಿ ಹರ್ಟ್ ಆಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಬಟ್ ಅವ್ರ ಲೈಫ್ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಆತರ ಸ್ಟೆಪ್ ನ ತಗೊಳ್ಳೇಬೇಕಾಯ್ತು ಅವರು. ಕೆಲವೊಂದ್ಸರಿ ನಿಮ್ಮನ್ನ ನೆನಪಿಸ್ಕೊಂಡಾಗ ಅವರಿಗೆ ತುಂಬಾನೇ ಜಾಸ್ತಿ ಸ್ಟ್ರೆಸ್ ಆಗುವಂಥದ್ದು, ತುಂಬಾ ಬೇಜಾರಾಗುವಂಥದ್ದು, ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗುವಂಥದ್ದು, ಬ್ಯಾಲೆನ್ಸ್ ತಪ್ಪುವಂಥದ್ದು ಎಲ್ಲ ಕೂಡ ಆಗ್ತಾ ಇದೆ. ಬಟ್ ಮೇಲ್ಗಡೆ ತೋರ್ಸ್ಕೊಳ್ಳೋದ್ ಮಾತ್ರ ನನ್ಗೇನು ಆಗ್ತಿಲ್ಲ, ನಾನ್ ಚೆನ್ನಾಗಿದ್ದೀನಿ, ನಾನು ಎಲ್ಲರ ಮೇಲೂ ಕಣ್ಣಿಟ್ಟಿದ್ದೀನಿ, ಯಾರ್ಯಾರ ಲೈಫಲ್ಲಿ ಏನೇನ್ ಆಗ್ತಿದೆ ಎಲ್ಲ ಗೊತ್ತು ನನಗೆ ಅಂತ ಹೇಳಿ. ಬಟ್ ಒಳಗಡೆ ಮಾತ್ರ ಏನೋ ಒಂಥರ ಭಯ, ಯಾರೋ ಬಂದು ಏನಾದ್ರು ಮಾಡ್ಬಿಡ್ತಾರೇನೋ, ಅಥವಾ ನನ್ ಲೈಫ್ ಮುಂದೆ ಹೆಂಗೆ, ಆತರ ಭಯಗಳು ತುಂಬಾ ಜಾಸ್ತಿ ವ್ಯಕ್ತಿಗೆ ಕಾಡ್ತಾನೆ ಇರತ್ತೆ. ಡೆಫಿನೆಟ್ಲಿ ಯಾರ ಕಣ್ಣಿಗೂ ಕಾಣಿಸ್ಕೊಳಕ್ ಇಷ್ಟ ಪಡಲ್ಲ, ಆದ್ರೆ ಇವ್ರು ಮಾತ್ರ ಯಾರ ಕಣ್ಣಿಗೂ ಕಾಣಿಸ್ಕೊಳಕ್ ಇಷ್ಟ ಪಡಲ್ಲ, ಬಟ್ ಎಲ್ಲರನ್ನು ವಾಚ್ ಮಾಡ್ತಾರೆ. ಆ ಒಂದು ಎನರ್ಜಿ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಂಬರ್ 9 ಅನ್ನೋದು ಮತ್ತೆ ಫೈರ್ ಎಲಿಮೆಂಟ್ಸ್ ಅವರ ಎನರ್ಜಿ. ಕೆಲವೊಂದ್ಸತಿ ನಿಮ್ಮನ್ನ ನೆನಪಿಸ್ಕೊಂಡ್ರೆ, ಪಾಸ್ಟಲ್ ಆಗಿರೋದೆಲ್ಲ ನೆನಪಿಸ್ಕೊಂಡ್ರೆ ಕೋಪ ಬರ್ಬೋದು, ಸಿಟ್ಟು ಬರ್ಬೋದು, ಆಗಿದ್ ಗಾಯಗಳು, ಆಗಿದಂತ ಒಂದಷ್ಟು ಪ್ರಾಬ್ಲಮ್ಸ್ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನಪ್ಪಾ ಅಂತ ಅನ್ನಿಸ್ಬೋದು. ಬಟ್ ಸ್ಟಿಲ್ ನಿಮ್ಮನ್ನ ವಾಚ್ ಮಾಡ್ತಿರೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆನಾ? ಸೊ ನಂಬರ್ 9 ಆಫ್ ವಾಂಡ್ಸ್ ಬಂದ್ಬಿಟ್ಟು ಆ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು 5 ಆಫ್ ಕಪ್ಸ್ ಬಂದಿದೆ. ಓಕೆ, ಸೊ ಈ 5 ಆಫ್ ಕಪ್ಸ್ ಬಂದು ಮತ್ತೆ ತುಂಬಾನೇ ಫೋರ್ಸ್ಫುಲ್ ಆಗಿ ಆಗಿದ್ದು ಅನ್ಸುತ್ತೆ. ಇಷ್ಟ ಇರ್ಲಿಲ್ಲ, ಬಟ್ ಆದ್ರೂ ಕೂಡ ಸ್ಟೆಪ್ ಔಟ್ ಮಾಡಿ ಹೋಗಿರೋವಂಥದ್ದು, ಹೊರ್ಗಡೆ ಬಂದಿರೋವಂಥದ್ದು. ನೀವು ನೆನಪಿಸ್ಕೊಂಡಾಗೆಲ್ಲ ಇವ್ರು ನಾನು ಲಾಸ್ ಮಾಡ್ಕೊಂಡೇನೋ, ತುಂಬಾನೇ ಜಾಸ್ತಿ ಆರ್ಗ್ಯುಮೆಂಟ್, ಜಗಳಗಳಾಗೋಯ್ತು. ಅವಾಗಿನ ಪರಿಸ್ಥಿತಿಗೆ ಅಷ್ಟೊಂದು ಜಗಳ ಮಾಡೋ ಅವಶ್ಯಕತೆ ಇರ್ಲಿಲ್ಲ, ಸ್ವಲ್ಪ ಕಾಮ್ ಆಗಿ ನಾನೆಲ್ಲ ಮ್ಯಾನೇಜ್ ಮಾಡ್ಬೋದಿತ್ತು. ಬಟ್ ಆದ್ರೆ ನಾನು ಅದನ್ನ ಮಾಡಿಲ್ಲ. ತುಂಬಾ ಹರಿಬರಿಲಿ ತುಂಬಾ ಮಾತು, ಜಗಳ, ವರ್ಡ್ಸ್ ಯೂಸ್ ಮಾಡೋದು, ಆರ್ಗ್ಯುಮೆಂಟ್ಸು ಇದೆಲ್ಲ ಮಾಡಿದೀನಿ. ಸೊ ಅದ್ರ ಬಗ್ಗೆ ಅವ್ರಿಗೆ ದುಃಖ ಇದೆ, ಅಪ್ಸೆಟ್ ಇದೆ, ಗಿಲ್ಟಿನೆಸ್ ಇದೆ, ಶೇಮ್ ಇದೆ. ಅಂಡ್ ಆಲ್ಸೋ ತುಂಬಾನೇ ಒಂಥರ ಮನ್ಸಲ್ಲಿ ಏನೋ ಒಂಥರ ಕೊರ್ಗಿದೆ, ನಿಮ್ಮನ್ನ ಕಳ್ಕೊಂಡಿರೋ ಕೊರ್ಗಿದೆ. ಬಟ್ ಆದ್ರೆ ಇನ್ನೊಂದ್ ಕಡೆ ನೋಡೋದಾದ್ರೆ, ಹೋಗ್ಲಿ ಬಿಡು, ನಂದು ಅವ್ರದ್ದು ಒಪಿನಿಯನ್ ಒಂದೇ ತರ ಇರ್ಲಿಲ್ಲ, ಡಿಫ್ರೆಂಟ್ ಒಪಿನಿಯನ್ ಇತ್ತು, ಸೊ ಹಂಗಾಗಿ ನಾನು ವಾಕ್ ಅವೇ ಮಾಡಿದೀನಿ ಅಂತ ಹೇಳಿ. ಅಥವಾ ಅವರು ನಿಮ್ಮನ್ನ ನೀನೇ ಹೋಗ್ತೀಯ ಅಥವಾ ನಾನು ಹೋಗ್ಬೇಕಾ, ಈ ತರ ಕೂಡ ಕೇಳಿರ್ಬೋದು. ಸೊ ಇಬ್ರು ಹೋಗ್ಬಿಡೋಣ ದೂರ, ಅವಾಗಾದ್ರೂ ಚೆನ್ನಾಗಿರತ್ತೆ ನೋಡೋಣ ಅಂತ ಹೇಳಿ. ಸೊ ಜಗಳದಲ್ಲಿ ಇದೆ ಎಂಡ್ ಆಗಿರುವಂತದ್ದು. ಬಟ್ ಡೆಫಿನೆಟ್ಲಿ ಅವರಿಗೆ ಅವ್ರು ಮಾಡಿರುವಂತ ಕೆಲ್ಸಕ್ಕೆ ಶೇಮ್ ಕೂಡ ಆಗ್ತಿದೆ, ಗಿಲ್ಟಿ ಕೂಡ ಇದೆ. ಓಕೆನಾ? ಎಷ್ಟೊಂದ್ ಟೈಮಲ್ಲಿ ಅವ್ರನ್ನ ಮತ್ತೆ ಬ್ಯಾಕ್ ಟು ಮೋಟಿವೇಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಟು ಲೈಫ್ಗೆ ತಗೊಂಡ್ಬರಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೂ ನಿಮ್ಮ ಯೋಚನೆಗಳು ಅವ್ರಿಗೆ ಬಿಟ್ಟು ಬಿಡದೆ ಕಾಡತ್ತಲ್ಲ, ಸೊ ಆತರ ಅವ್ರಿಗೆ ಆಗ್ತಾ ಇದೆ. ಪೇನ್ಫುಲ್ ಆಗಿದೆ, ಪಾಸ್ಟ್ ತುಂಬಾ ಪೇನ್ಫುಲ್ ಆಗಿದೆ. ಸೊ ಅವ್ರ ಸುತ್ತಮುತ್ತ ಇರೋ ಜನ ಮೋಸ್ಟ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ಸುತ್ತೆ ಮೂವ್ ಆನ್ ಆಗೋದಕ್ಕೆ. ಬಟ್ ಸ್ಟಿಲ್ ಆ ವ್ಯಕ್ತಿ ಫ್ರೆಂಡ್ಸ್ ಎಲ್ಲ ಹೆಲ್ಪಿಗಿದ್ರು ಕೂಡ ಸ್ಟ್ರಗಲ್ ಮಾಡ್ತಿರೋದು, ಎಲ್ಲೋ ಒಂದ್ ಕಡೆ ಸಿಗಾಕೊಂಡಿರೋದು ಮೈಂಡ್ ಲೆವೆಲ್ ಅಲ್ಲಿ. ಸೊ ಈ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆನಾ? ಸೊ ಎಲ್ಲ ಇದ್ರು ಏನು ಇಲ್ಲ ಅನ್ನೋ ತರ ನಿಮ್ಮನ್ನ ನೆನಪಿಸ್ಕೊಂಡ್ರೆ ಎಲ್ಲ ಇದೆ ಅಪ್ಪ, ಅವ್ರು ಮಿಸ್ ಮಾಡ್ಕೊಂಡೆ, ಅವ್ರು ನಾನು ಕಳ್ಕೊಬಿಟ್ಟೆ ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಮಗೆ 4th ಕಾರ್ಡ್ ಬಂದ್ಬಿಟ್ಟು 10 ಆಫ್ ಸೋರ್ಟ್ಸ್ ಬಂದಿದೆ. ಕಾಣಿಸ್ತಾ ಇದೆಯಾ? 10 ಆಫ್ ಸೋರ್ಟ್ಸ್ ಬಂದಿದೆ. ಸೊ ಈ 10 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂಥರ ಏನೋ ಇದು ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಮತ್ತೆ ನಾನು ಅವ್ರ ಹತ್ರ ಹೋಗಕ್ ಆಗಲ್ವೇನೋ, ಇದು ಎಂಡ್,
ಓಕೆ, ಈ ವಿಚಾರ ಎಂಡ್ ಆಗಿದೆ, ರೂಂಡ್ ಆಗಿದೆ. ಸೊ ಮತ್ತೆ ಯೂ ಟರ್ನ್ ಅನ್ನೋದು ಇಲ್ಲ ಈ ರಿಲೇಶನ್ಶಿಪ್ ಅಲ್ಲಿ. ಯೂ ಟರ್ನ್ ಅನ್ನೋದು ಇಲ್ಲ. ಆದಷ್ಟು ನಾನು ಡೆಸ್ಟ್ರಾಯ್ ಮಾಡ್ಕೊಂಡ್ಬಿಟ್ಟಿದೀನಿ ಈ ರಿಲೇಶನ್ಶಿಪ್ ನ ಅಂತ ಹೇಳಿ ಆಲ್ ಆಫ್ ಸಡನ್ ಎಲ್ಲ ಮಾಡ್ಕೊಂಡಿದ್ದು. ಬಟ್ ಒಂಥರ ಎಂಡಿಂಗ್ ತರ ಇದು ಆಗಿದೆ, ಆ ತರ ಅನಿಸ್ತಾ ಇದೆ. ಬಟ್ ಇದ್ರಲ್ಲಿ ಏನು ಮತ್ತೆ ನ್ಯೂ ಬಿಗಿನಿಂಗ್ ಇಲ್ವೇನೋ, ಮತ್ತೆ ಹೋಗಕ್ ಚಾನ್ಸ್ ಇಲ್ಲ. ನಾನು ಇದು ಆಲ್ರೆಡಿ ಸಪ್ರೇಷನ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ತರ ಆಗ್ಬಿಟ್ಟಿದೆ. ಓಕೆ, ರೀಕನ್ಸಿಲೇಷನ್ ಅನ್ನೋದು ಎಂಡ್ ತರ ಆಗಿದೆ. ಕೆಲವೊಬ್ರಿಗಂತೂ ಫೈಲ್ಡ್ ಮ್ಯಾರೇಜ್ ಕೂಡ ಆಗಿರ್ಬೋದು, ಮ್ಯಾರೇಜ್ ತನಕ ಹೋಗಿ ಅಲ್ಲಿ ಕೂಡ ಬ್ರೇಕ್ ಆಗಿರುವಂತದ್ದು, ಅಥವಾ ಎಂಗೇಜ್ಮೆಂಟ್ ತನಕ ಹೋಗಿ ಅಲ್ಲಿ ಕೂಡ ಬ್ರೇಕ್ ಆಗಿರುವಂತದ್ದು, ಹೆಲ್ತ್ ಇಶ್ಯೂಸ್, ಎನರ್ಜಿ ತುಂಬಾ ಡ್ರೈನ್ ಆಗಿರುವಂತದ್ದು. ಸೊ ಇದೆಲ್ಲ ಕಾಣಿಸ್ತಾ ಇದೆ. ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ಎನಿವೇಸ್ ಅವರು ಆ ಸಿಚುವೇಶನ್ ನ ಪಾಸ್ ಮಾಡ್ಕೊಂಡು ಹೋಗಕ್ ಟ್ರೈ ಮಾಡ್ತಿದ್ದಾರೆ. ಬಟ್ ಪಾಸ್ ತುಂಬಾ ಹಾರ್ಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಆ ಎಂಡಿಂಗ್ ಅವ್ರಿಗೆ ಈ ತರ ಇರಬಾರ್ದಿತ್ತು, ಈ ಒಂದು ರಿಲೇಶನ್ಶಿಪ್ ಇಷ್ಟು ವರ್ಸ್ಟ್ ಆಗಿ ಎಂಡ್ ಆಗ್ಬಾರ್ದಿತ್ತು ಅಂತ ಹೇಳಿ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇಟ್ಸ್ ಲೈಕ್ ಯಾವ ತರ ಅಂದ್ರೆ, ನಿಮ್ಮ ನೆನ್ಪಿಸ್ಕೊಂಡಾಗೆಲ್ಲ ಮತ್ತೆ ವಾಪಸ್ ಹೋಗಕ್ ಆಗಲ್ವೇನೋ, ಇದು ಆಲ್ಮೋಸ್ಟ್ ಎಂಡ್ ತರ ಆಗ್ಬಿಟ್ಟಿದೆ. ಮತ್ತೆ ಇದಕ್ಕೆ ಬ್ಯಾಕ್ ಅನ್ನೋದು ಇಲ್ಲ, ಮತ್ತೆ ಕಮ್ ಬ್ಯಾಕ್ ಅನ್ನೋದು ಮಾಡಕ್ಕೆ ಅಥವಾ ರೀಬರ್ತ್ ಅನ್ನೋದು ಇಲ್ವೇನೋ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಓಕೆ, ಇನ್ನು ಲಾಸ್ಟ್ ಕಾರ್ಡು ನಮಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಈ ಕಿಂಗ್ ಆಫ್ ಕಪ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಆ ವ್ಯಕ್ತಿ ನಿಮ್ಗೆ ಎಮೋಷನಲಿ ಅಟ್ಯಾಚ್ ಇದ್ದಾರೆ, ಎಮೋಷನಲಿ ಅಟ್ಯಾಚ್ ಇರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾನೇ ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗ್ಬಿಡುವಂತದ್ದು, ಗೊತ್ತಾಗಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಅಂಡ್ ಆಲ್ಸೋ ಇದು ಎಮೋಷನಲ್ ಆಗಿರೋ ಕೋಪದಲ್ಲಿ ತಗೊಂಡಿರೋಂತ ನಿರ್ಧಾರ. ಕೋಪ ಪ್ಲಸ್ ಎಮೋಷನ್ಸ್ ಎರಡು ಜೊತೆಯಲ್ಲಿ ಬಂದಾಗ ತಗೊಂಡಿದ್ದಂತ ನಿರ್ಧಾರ ಆಗಿತ್ತು. ಸೊ ಅದ್ ಸರಿ ಇಲ್ಲ ಅಂತ ಅವರಿಗೂ ಕೂಡ ಗೊತ್ತು. ಬಟ್ ಆ ವ್ಯಕ್ತಿ ತುಂಬಾ ಲೈಕ್ ಅವ್ರ ಜೊತೆ, ನಿಮ್ ಜೊತೆ ಮಾತಾಡ್ದಾಗೆಲ್ಲ ಅವ್ರಿಗೆ ಒಂಥರ ವಾರ್ಮ್ ಫೀಲ್ ಆಗೋದು, ಒಂದ್ ಸ್ವಲ್ಪ ಚೆನ್ನಾಗಿ ಫೀಲ್ ಆಗುವಂತದ್ದು. ತುಂಬಾ ಸೆನ್ಸಿಟಿವ್ ಕೂಡ ಇದೀರಾ ನೀವು ಅಂತ ಗೊತ್ತು ಅವರಿಗೆ. ಅಂಡ್ ಆಲ್ಸೋ ಆ ವ್ಯಕ್ತಿ ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ, ತುಂಬಾ ಪ್ರೀತಿ ವಿಚಾರಗಳನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಹೇಳಿ ಅವರಿಗೆ ಗೊತ್ತಾಗಲ್ಲ. ಅಂಡ್ ಆಲ್ಸೋ ಕಮ್ಯುನಿಕೇಟ್ ಮಾಡುವಾಗ ಅಥವಾ ನಿಮಗೆ ಏನಾದ್ರು ವಿಚಾರಗಳನ್ನ ವಿಡ್ರಾ ಮಾಡುವಾಗ ತುಂಬಾ ಸರಿ ಫೇಲ್ ಕೂಡ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅವ್ರಿಗೆ ಗೊತ್ತು ನಾನು ಇದು ಕೋಪದಲ್ಲಿ ಮಾಡ್ಕೊಂಡಿರೋವಂಥದ್ದು. ಎನಿವೇಸ್ ಅವ್ರು ನನ್ನಿಂದ ಮಿಸ್ ಆಗಿದ್ದಾರೆ, ನಾನು ಅವ್ರನ್ನ ಕಳ್ಕೊಬಿಟ್ಟೆ ಅಂತ ಹೇಳಿ ಒಂದು ಎಮೋಷನಲ್ ಫೀಲಿಂಗ್ ಇದೆ ಒಳಗಡೆ, ತುಂಬಾ ಡೀಪ್ ಆಗಿ ಎಮೋಷನಲ್ ಫೀಲಿಂಗ್ ಇದೆ. ಬಟ್ ಅದು ತುಂಬಾ ಲಾಜಿಕ್ ಯೂಸ್ ಮಾಡೋದ್ರಿಂದ ಕೆಲವೊಂದ್ಸರಿ ನಾನ್ ಮಾಡಿದ್ದೆ ಸರಿ ಅನ್ನೋದು ಕೂಡ ಇರ್ಬೋದು. ಅಂಡ್ ಆಲ್ಸೋ ಇಷ್ಟು ಬೇಗ ಜಸ್ಟ್ ಜಂಪ್ ಮಾಡಿ ನಾನು ಇಷ್ಟು ನಿರ್ಧಾರಗಳನ್ನ ತಗೊಂಡ್ಬಾರ್ದಿತ್ತು. ಸೊ ಹಂಗ್ ಮಾಡಿದ್ರಿಂದಾನೇ ನಾನು ನೋಡಿ ಈ ತರ ವ್ಯಕ್ತಿಗಳನ್ನ ನನ್ನ ಲೈಫ್ ಅಲ್ಲಿ ಕಳ್ಕೊಂಡೆ ಅಂತ ಹೇಳಿ ತುಂಬಾನೇ ಕೊರಗ್ತಾ ಇದ್ದಾರೆ. ಸೊ ತುಂಬಾ ಜಾಸ್ತಿ ಕೊರಗೋ ಅಂತ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಲೈಕ್ ಅವ್ರಿಗೆ ಮೋಸ್ಟ್ಲಿ ನಿದ್ದೆ ಕೂಡ ಬರಲ್ಲ ಅನ್ಸತ್ತೆ, ಅಷ್ಟು ಅವರು ಬ್ಯಾಕ್ ಟು ಬ್ಯಾಕ್ ಕೊರಗ್ತಾ ಇರುವಂತದ್ದು. ತುಂಬಾನೇ ಡೀಪ್ ಆಗಿ ಹರ್ಟ್ ಮಾಡ್ಕೊಂಡು ತುಂಬಾನೇ ಜಾಸ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಂತಿರೋ ಎನರ್ಜಿ ಕೂಡ ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್. ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸು ನಿಮ್ಮ ಬಗ್ಗೆ ಏನಾಗಿರುತ್ತೆ, ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಯಾವ್ದೆಲ್ಲ ಒಂದು ವಿಚಾರಗಳು ತಲೆಯಲ್ಲಿ ಓಡತ್ತೆ ಅಂತ ಹೇಳಿ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಇನ್ ಕೇಸ್ ರೆಸೊನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಮತ್ತೆ ಇನ್ನು ಯಾರಿಗೆಲ್ಲ ರೇಖಿ ಕಲ್ತ್ಕೊಬೇಕಂತ ಇಷ್ಟ ಇದೆ, ಟ್ಯಾರೋ ಕಲ್ತ್ಕೊಬೇಕಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ ಕಲ್ತ್ಕೊಬೇಕಂತ ಇಷ್ಟ ಇದೆ, ಅವರು ನನ್ನನ್ನ ನಂಬರ್ ಮೂಲಕ, ನನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೂಲಕ ನನ್ನನ್ನ ಸಂಪರ್ಕ ಮಾಡ್ಬೋದು. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.